ನಮಸ್ಕಾರ. ಇನ್ನೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 11 ಕಿಲೋಮೀಟ್ರು. ಮೈಸೂರು ಟಿ ನರಸೀಪುರ ರಸ್ತೆಯಿಂದ ಅಬೌಟ್ 2.5 ಕಿಲೋಮೀಟ್ರ್ ಆಗುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಅದು ಮೈಸೂರಿಂದ ನೀವು ಟಿ ನರಸೀಪುರಕ್ಕೆ ಹೋಗುವಂತಹ ಮೇನ್ ರೋಡಲ್ಲಿರುವಂಥ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದ ಅಲ್ಲಿಂದ ಅಬೌಟ್ 2 ಕಿಲೋಮೀಟ್ರಲ್ಲಿರುವಂತಹ 30-40 ಸೈಟ್. ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್, ಅಂದರೆ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಸಿಂಗಲ್ ಫ್ಲೋರು 2 ಬೆಡ್ರೂಮ್ ಮನೆ. ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳುವಂತಹ 3 ಪ್ರಮುಖವಾದ ವಿಚಾರ. ಒಂದು, ವಾಟರ್ ಸೋರ್ಸು, ಪಾರ್ಕಿಂಗು ಮತ್ತು ಸ್ಪೇಸ್ ಯೂಟಿಲೈಸೇಷನ್. ಮನೇನ ಹೇಗೆ ಕಟ್ಟಿದ್ದಾರೆ, ಹೇಗೆ ಸ್ಪೇಸ್ನ ಯೂಟಿಲೈಸ್ ಮಾಡಿದ್ದಾರೆ ಅಂತ. ಪಾರ್ಕಿಂಗ್ 20-30-40 ಮತ್ತು 20-30ಗಳಲ್ಲಿ ಯೂಶ್ವಲಿ ಗ್ರೌಂಡ್ ಫ್ಲೋರ್ಲಿ ಪಾರ್ಕಿಂಗ್ ಅಂದರೆ ನೀವು ಆಚೆನೇ ಮಾಡ್ಕೋಬೇಕಾಗುತ್ತೆ. ಇವರೇನು ರ್ಯಾಂಪ್ ಕ್ರಿಯೇಟ್ ಮಾಡಿದರೆ ಆಲ್ಮೋಸ್ಟ್ ಆಲ್ ಇದೊಂದು 25 ಅಡಿ ಇದೆ. ಇದ್ರ ಮೇಲೆ ಹಾಕ್ಕೋಬೇಕು. ಇದ್ರ ಮೇಲೆ ಹಾಕಿದ್ರೂ ಸಹ ನಿಮಗೆ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗಲ್ಲ. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮುಂದಿನ ವಿವರಗಳು ಕೊಡೋಕ್ಕೆ ಮುಂಚೆ ಮನೆಯ ಮುಂದೆ ಹೇಗಿದೆ ಅಂದರೆ ಮನೆ ಒಂದು ಸುತ್ತಮುತ್ತ ಈ ಮನೆ ಮುಂದೆ ಸುತ್ತಮುತ್ತ ಮನೆಗಳಿದೆಯಾ ಇಲ್ವಾ ಅಂತ ನೋಡಿ. 1 2 3 4 5 6 8 ಮನೆ ಈ ರೋಡಲ್ಲಿದೆ. ಅಂದರೆ ಆಲ್ರೆಡಿ ಪೀಪಲ್ ಆರ್ ಸ್ಟೇಯಿಂಗ್ ಹಿಯರ್. ಮನೆಗಳು ಕಟ್ಟಿದ್ದಾರೆ, ವಾಸ ಇದ್ದಾರೆ. ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು ಎಲ್ಲ ಇರುವಂತಹ ಏರಿಯಾ. ನೆಕ್ಸ್ಟ್, ವಾಟರ್ ಕನೆಕ್ಟಿವಿಟಿ, ನೀರಿನ ವ್ಯವಸ್ಥೆ ಏನಿದೆ. ನಾವಿಲ್ಲಿ ವಾಸಕ್ಕೆ ಬಂದರೆ ನಮಗೆ ಎಲ್ಲಿಂದ ನೀರು ಸರಬರಾಜು ನೋಡಿ, ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಒಟ್ಟು 10,000 ಲೀಟ್ರ್ ಸಂಪಿದೆ. ಓವರ್ ಹೆಡ್ ಟ್ಯಾಂಕ್ ಇದೆ. 1000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಒಳಗೆ ಪಾರ್ಕಿಂಗು, ಒಂದು ಚಿಕ್ಕ ಕಾರ್ನ ನೀವು ಪಾರ್ಕ್ ಮಾಡಬಹುದು. ಒಂದು 5ರಿಂದ 6 ಟೂ ವೀಲರ್ಗಳನ್ನ ಪಾರ್ಕ್ ಮಾಡಬಹುದು. ನಾನೀಗ ನಾರ್ತಿಂದ ಮನೆ ಒಳಗೆ ಬಂದೆ. ಈಸ್ಟ್ದು ಮೇನ್ ಡೋರು. ಇವನಿಗೇನು ಇದು ಡೋರ್ ಕಾಣ್ತಾ ಇದೆ, ಇದು ಟೀಕಲ್ ಮಾಡಿರುವಂಥದ್ದು. ಎಂಟೈರ್ ಮನೆ ಏನು 30-40 ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ ಇದೆ, ಎಂಟೈರ್ ಮನೆ ಇದು ಟೀಕ್ ವುಡ್ ಡೋರ್ಸು, ವಿಂಡೋಸು, ಫ್ರೇಮು, ಶಟರ್ಗಳೆಲ್ಲ. ನಾನು ಈಸ್ಟಿಂದ ಎಂಟ್ರ್ ಆಗ್ತಾಯಿದ್ದೀನಿ. ನೋಡ್ಬೋದು ಒಂದು ಬ್ಯೂಟಿಫುಲ್ ಒಂದು ಪೇಂಟಿಂಗ್ ಥರ ಮಾಡಿದ್ದಾರೆ. ಎಂಟೈರ್ ಫ್ಲೋರಿಂಗು, ಈ ಮನೆಯ ಫ್ಲೋರಿಂಗು ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಹ್ಯಾಂಗಿಂಗ್ ಲೈಟ್ಸು ಅಪ್ ಟಿಲ್ ದ ಸೀಲಿಂಗ್ ತನಕನೂ ಎಂಟ್ರಿ. 4 ಬ್ಲೇಡ್ ಇರುವಂಥ ಫ್ಯಾನು, ಅದಕ್ಕಾಗಿರುವಂಥ ಲೈಟು. ಮೇಲ್ಗಡೆ ವುಡನ್ ನೋಡಿ, ವುಡನ್ ಟೈಪು ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ ಸ್ಪಾಟ್ ಲೈಟ್ಗಳು ಮತ್ತು ಸ್ಟ್ರಿಪ್ ಲೈಟ್ಸ್ಗಳು ಹಾಕಿದ್ದಾರೆ. ಈಗ ಟಿ ವಿ ಕ್ಯಾಬಿನೆಟ್ ಎಂಟ್ರಾದ ತಕ್ಷಣ ನಿಮಗೆ ನೋಡಿ ಒಂದು ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಲ್ ಅಂದ ತಕ್ಷಣ ಕೇಳುವಂಥ ವಿಚಾರ, ಎಷ್ಟು ದೊಡ್ಡದಿದೆ, ಎಷ್ಟು ಸೀಟು ನಾವು ಸೋಫಾ ಹಾಕ್ಕೋಬೋದು, ಎಷ್ಟು ಸೀಟ್ರ್ ಸೋಫಾ ಹಾಕ್ಕೋಬೋದು. ಆ ಕಡೆ ಒಂದು 4, ಈ ಕಡೆ ಒಂದು 6, 10 ಸೀಟ್ರ್ ನೀವು ಕಂಫರ್ಟಬಲಾಗಿ ಹಾಕ್ಕೋಬೋದು. 8 ಸೀಟ್ರ್ ಅಂತೂ ತುಂಬ, 6 ಸೀಟ್ರ್ ಅಂತೂ ತುಂಬ ಕಂಫರ್ಟಬಲ್. ದೊಡ್ಡದಾಗಿರೋ ಸಹ ಮಧ್ಯದಲ್ಲಿ ಟೀಪಾಯ್ ಇಟ್ಕೊಂಡ್ರೆ ಸಹ ಓಡಾಡಲಿಕ್ಕೆ ತೊಂದರೆ ಆಗುವುದಿಲ್ಲ. ಈಗ ಅಲ್ಲಿ ಮೂವ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ನೋಡಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಈ ಲೈಟಿಂಗ್ಗಳನ್ನ. ಹಾಲ್ ಆ್ಯಂಡ್ ದಿ ಡೈನಿಂಗ್ ಏರಿಯಾ ಎರಡು ಒಟ್ಟಿಗೆ ಮಾಡಿದ್ದಾರೆ. ಭಾಳ ದೊಡ್ಡದು, ಆಲ್ಮೋಸ್ಟ್ ಒಂದು 20-25 ಫೀಟ್ ಬರುತ್ತೆ ನಿಮಗಿದು ಕಿಚನ್ ಏರಿಯಾ. ಎಲ್ ಶೇಪಲ್ಲಿ ಕಿಚನ್ ಮಾಡಿದ್ದಾರೆ. ಅಗ್ನಿಮೂಲೆ ಈ ಕಡೆ. ಸೊ ನೀವು ಕಿಚನಲ್ಲಿ ಸ್ಟವ್ನ ನೀವು ಪ್ಲೇಸ್ಮೆಂಟ್ನ ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಸ್ಪೇಸ್ ಇಲ್ಲ, ಈ ಕಡೆಗಾರು ಮಾಡ್ಕೊಳ್ಳಿ, ಇದು ಆ ಕಡೆಗಾರು ಮಾಡ್ಕೊಳ್ಳಿ. ಗ್ರನೈಟ್ ಟಾಪು, ಮಾಡ್ಯುಲರ್ ಟೈಪು, ಎಲ್ ಶೇಪು, ಬಹಳ ದೊಡ್ಡ ಸ್ಟೋರೇಜ್ ಸ್ಪೇಸ್ ಇದೆ. ಅಡುಗೆ ಮನೇಲಿ ಸ್ಟೋರೇಜ್ ಸ್ಪೇಸ್ ಇಲ್ಲ ಅಂತ ಯೋಚನೆ ಮಾಡಿಬಿಡಿ, ಸ್ಟೋರೇಜ್ ಸ್ಪೇಸ್ ಸಹ ತೋರಿಸ್ತೀನಿ ನೋಡಿ. ಪೂಜಾ ರೂಮು ಇದು, ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಕಿಚನ್ ಏರಿಯಾ ಆಯಿತು. ಕಿಚನ್ ಏರಿಯಾ ಪಕ್ಕದಲ್ಲೇ ಇಲ್ಲೇ ಡೈನಿಂಗ್ ಟೇಬಲ್ ನೀವು ಅಕಾಮಿಡೇಟ್ ಮಾಡ್ಕೋಬೋದು. ದಿಸ್ ಈಸ್ ದಿ ಮನೆಯ ಬ್ಯಾಕ್ ಸೈಡ್ ಆಫ್ ದ ಹೌಸ್. ಪಾತ್ರೆ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಅಲ್ಲಿ ಏನೇನು ವ್ಯವಸ್ಥೆ ಬೇಕೆಲ್ಲ ಮಾಡಿದ್ದಾರೆ. ಟ್ಯಾಪ್ಗಳು ಕೊಟ್ಟಿದ್ದಾರೆ, ತಂತಿ ಹಾಕ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಬಟ್ಟೆ ಒಗೆದು ಅಲ್ಲೇ ಒಣಗಾಕೋಬೇಕು. ರೂಮ್ ನಂಬರ್ 1, ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಹೌಸ್. ನೀವು ಕಿಂಗ್ ಸೈಜ್ ಬೆಡ್ನ ಈಸಿಯಾಗಿ ಹಾಕ್ಕೋಬೋದು. ಹಾಕ್ಕೊಂಡ್ರೂ ಸಹ ಸುತ್ತಮುತ್ತ ಓಡಾಡಲಿಕ್ಕೆ ತೊಂದರೆ ಆಗಲ್ಲ. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಏನೇನು ಬೇಕು ಬಾತ್ರೂಮ್ ಫಿಟ್ಟಿಂಗ್ಸ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಆಗೋಗಿದೆ. ವಾರ್ಡ್ರೋಬ್ ವಿಚಾರಕ್ಕೆ ಬಂದಾಗ ಆಲ್ಮೋಸ್ಟ್ ನಿಮಗೊಂದು 15 ಫೀಟ್ಗಿಂತ ಹೆಚ್ಚು ಉದ್ದ ಇರುವಂತಹ ವಾರ್ಡ್ರೋಬ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ಗಳನ್ನ ನಾವಿಲ್ಲಿ ಆಗೋಗಿದೆ. ದಿಸ್ ಈಸ್ ಬಾತ್ರೂಮ್ ನಂಬರ್ 1. ಕಮೋಡು ಸಿಂಕ್ಗಳನ್ನ ಹಾಕಿ ಕೊಡ್ತಾರೆ, ಹಾಗೆ ಹ್ಯಾಂಡ್ ಓವರ್ ಕೊಡಲ್ಲ.
ಏನೇನು ಇದರಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಅಂದರೆ ಪ್ಲಂಬಿಂಗ್ ಐಟಮ್ಸ್ ಏನೇನು ಬೇಕು, ವಾಟರ್ ಫಿಕ್ಸ್ಚರ್ಸ್ ಅಂತ ಹೇಳಿದ್ರೆ ಅದನ್ನು ಹಾಕಿ ಕೊಡ್ತಾರೆ. ಸ್ಪೇಷಿಯಸ್ ವಾಶ್ರೂಮ್ ನಂಬರ್ 2. ದಿಸ್ ಇಸ್ ದಿ ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್ಗೂ ಹಾಲ್ ಮಧ್ಯದಲ್ಲಿ ಒಂದು ಹ್ಯಾಂಡ್ ವಾಶ್ ಸಹ ಇದೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ ತೋರಿಸ್ತೀನಿ. ಇದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ವುಡ್ ವರ್ಕು ಭಾಳ ಚೆನ್ನಾಗಿ ಮಾಡಿದ್ದಾರೆ. ವುಡ್ ವರ್ಕ್ನ ಹೇಗೆ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ದಿಸ್ ಇಸ್ ದಿ ವುಡ್ ವರ್ಕ್ ಹೀಗಿದೆ. ಅದ್ರ ಕೆಳಗೆ ನಿಮಗೆ ಪಾಟ್ ಇಟ್ಕೊಳ್ಳಿಕ್ಕೆ ಸಹ ಇದನ್ನು ಇಲ್ಲಿ ಮಾಡಿದ್ದಾರೆ. ಗ್ರೀನ್ರಿ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ನಿಮಗೆ ಯು ಕ್ಯಾನ್ ಕ್ರಿಯೇಟ್ ಗ್ರೀನ್ರಿ ಆಲ್ಸೋ. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ರೂಮ್ ನಂಬರ್ 2 ವಿಚ್ ಡಸ್ ನಾಟ್ ಹ್ಯಾವ್ ಬಾತ್ರೂಮ್. ಅಂದರೆ ಇದಕ್ಕೆ ಬಾತ್ರೂಮ್ ಇಲ್ಲ, ಬಟ್ ಕಮ್ಸ್ ವಿತ್ ವಾರ್ಡ್ರೋಬ್. 2 ವೆಂಟಿಲೇಷನ್ಗೆ, 2 ಕ್ರಾಸ್ ವೆಂಟಿಲೇಷನ್ಗೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಬಾತ್ರೂಮ್ ನೋಡ್ಬೋದು ನೀವು, ವಾರ್ಡ್ರೋಬ್ ನೋಡ್ಬೋದು, ಮೇಲ್ಗಡೆ ಲಾಫ್ಟು, ಫ್ಯಾನು, AC ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. 90% ಕಂಪ್ಲೀಟ್ ಮಾಡಿದ್ದಾರೆ. ಏನೋ ತಿರ್ಗಾ ನೀವು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸಲ್ಲಿ ತುಂಬ ಏನೂ ಇಲ್ಲ, ಮಿಕ್ಕಿದ್ದೇನಾದ್ರು ಸಹ ಅದನ್ನು ಮಾಡಿ ಕೊಡ್ತಾರೆ. ದಿಸ್ ಸ್ಟ್ರಕ್ಚರ್ ಏನು ಇವಾಗ ನೀವು ಮನೆ ನೋಡ್ತಾ ಇದ್ದೀರಾ, ಇವಾಗ ಸಿಂಗಲ್ ಫ್ಲೋರ್ ಇದೆ ಸುಪ್ರೀತ್. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದ್ರ ಮೇಲೆ ನಾನು ಕಟ್ಟಬಹುದಾ? ಇದನ್ನು ಕಟ್ಟಿರುವಂತಹ ಏನು ಇವಾಗ ಯೂಸ್ ಮಾಡಿದರೆ ಮೆಟೀರಿಯಲ್ಲು ಅಥವಾ ಕಾಲಮ್ಗಳು ಅಥವಾ ಪಿಲ್ಲರ್ಗಳು, ಇದು ಇನ್ನೊಂದು ಫ್ಲೋರ್ನ ವಿತ್ ಸ್ಟ್ಯಾಂಡ್ ಮಾಡುತ್ತಾ? ಎಸ್, ವಾಟ್ ಎವರ್ ದ ಕನ್ಸ್ಟ್ರಕ್ಷನ್ ಈಸ್ ಬೀನ್ ಡನ್ ನೌ, ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಅನದರ್ ಫ್ಲೋರ್. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಒಂದು ರೂಮ್ ಹಾಕ್ತೀವಿ, ಇಲ್ಲ 2 ರೂಮ್ ಹಾಕ್ತೀವಿ, ಇಲ್ಲ ಒಂದು 2 ಪೋರ್ಷನ್ ಮನೆ ಕಟ್ತೀವಿ ಅಂದರೂ ಸಹ ಆಲ್ ಆಫ್ ದೀಸ್ ವಾಟ್ ಎವರ್ ನಾನು ಹೇಳಿದೆ, 1 ಪೋರ್ಷನ್ ಅಥವಾ 2 ಪೋರ್ಷನು ಫುಲ್ಲಾಗಿ ಈಗ ಕಟ್ಟಿರುವಂತಹ ಕನ್ಸ್ಟ್ರಕ್ಷನ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಇಟ್. ಸೊ ಈ ಮನೆ 30-40 ನಾರ್ತ್ ಫೇಸಿಂಗು, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಇದರ ರೇಟ್ ಎಷ್ಟು, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಅಂದರೆ ಕ್ಲಿಯರಾಗಿ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ನನ್ನ ಫೋನ್ ನಂಬರ್ ಸಹ ಅದರಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ನನ್ನ ಫೋನ್ ನಂಬರ್ಗೆ ಇದನ್ನು ಫೋನ್ ಮಾಡಿ ಪ್ರಾಪರ್ಟಿ ವಿಸಿಟ್ ಮಾಡಬೇಕಾದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಅಥವಾ ಇದೇ ನಂಬರ್ ವಾಟ್ಸಪ್ಪಲ್ಲಿದೆ, ಯು ಕ್ಯಾನ್